ಹಲೋ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇವತ್ತಿದ್ದೀವಿ ಮಗ್ಗೆ ಮನೆಯಲ್ಲಿ. ಏನು ವಿಶೇಷ ಅಂದರೆ ಹಸಿರು ಆರ್ಗ್ಯಾನಿಕ್ ವತಿಯಿಂದ ಕೃಷಿ ಮೇಳವನ್ನು ಏರ್ಪಡಿಸಲಾಗಿದೆ. ಬನ್ನಿ ನೋಡೋಣ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮಗ್ಗೆ ಮನೆ ಏನು ವಿಶೇಷ ಅಂದರೆ 700 ಹೆಕ್ಟೇರ್ ಪ್ಲ್ಯಾಂಟೇಷನ್. ಅದರಲ್ಲಿ ಮಲ್ಟಿ ಕ್ರಾಪ್ ಅಂದರೆ ವಿವಿಧ ಬೆಳೆಗಳನ್ನು ಬೆಳೀತಿದ್ದಾರೆ. ಅಂದರೆ ನಿಮಗೆ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಅದೇ ಥರ ಹಲಸಾಗಿರ್ಬೋದು, ವಿವಿಧ ಜಾತಿಯ ಹಣ್ಣಿನ ಮರಗಳನ್ನು ಕೂಡ ಬೆಳೀತಿದ್ದಾರೆ. ಅದೇ ಥರ ಇಲ್ಲಿ ಡೈರಿ ಫಾರ್ಮಿಂಗ್ ಕೂಡ ಇದೆ. 900ರಿಂದ 1000 ಹಸುಗಳ ಸಾಕಾಣಿಕೆ ಕೂಡ ಇದೆ. ಇಸ್ರೇಲ್ ಟೆಕ್ನಾಲಜಿ ಅಳವಡಿಸ್ಕೊಂಡು ಹಸುಗಳನ್ನು ಸಾಕ್ತಾಯಿದ್ದಾರೆ. ಮಗ್ಗೆ ಮನೆ ಪ್ಲ್ಯಾಂಟೇಷನ್ನ ಮ್ಯಾನೇಜ್ ಮಾಡ್ತಾ ಇರೋದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಂಗಸ್ವಾಮಿ ಅವರು. ಪ್ಲ್ಯಾಂಟೇಷನ್ ಬಂದು ನಿಮಗೆ ದೊಡ್ಡಮಗ್ಗೆ, ಅರ್ಕಲಗೂಡು ತಾಲೂಕು ಹಾಗೂ ಹಾಸನ ಜಿಲ್ಲೆಯಲ್ಲಿ ಬರ್ತದೆ. ಕೃಷಿ ಮೇಳಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದಲೂ ರೈತರು ಬಂದಿದ್ದಾರೆ. ಈ ಕೃಷಿ ಮೇಳಕ್ಕೆ ರಿಜಿಸ್ಟ್ರೇಷನ್ ಕೂಡ ನಡೀತಾ ಇದೆ. ನಿಮಗೆ ಟಿಕೆಟ್ನ ಬುಕ್ ಮಾಡೋದು ಆನ್ಲೈನಲ್ಲಿ ಬುಕ್ ಮಾಡಿದ್ದಾರೆ. ಒಂದು ಟಿಕೆಟಿಗೆ ಬಂದು 800 ರೂಪಾಯಿ ಬಿದ್ದಿದೆ. ಇಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಆಯಿತು. ಪ್ರೀ ರಿಜಿಸ್ಟ್ರೇಷನ್ ಅಲ್ಲಿ ಏನು ತೋರಿಸ್ಬೇಕು? ಅಲ್ಲಿಗೆ ಪೇಮೆಂಟಾ ಮಾಡಿದ್ರಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಗ್ಗೆ ಮನೆ ದೊಡ್ಡಮಗೆರಿದ್ದೀವಿ. ಈಗ ಹೊಸ ಏನೋ ಯಂತ್ರ ಅಂದ್ರೆ ಇನ್ ಕೇಸ್ ಮಂಗನಿಗೆ ಕಲ್ಲು ಹೊಡೆಯುವ ಕೋವಿ. ಸರ್, ಏನ್ ಹೇಳ್ತಾ ಇದ್ರ ಬಗ್ಗೆ? ಸರ್, ಮಂಕಿ ಗನ್ ಅಂತ. ಮತ್ತೆ ಇದು ಎಲ್ಲ ಪ್ರಾಣಿಗಳನ್ನು ಓಡಿಸೋದಕ್ಕೆ ನನಗೂ ಗೊತ್ತಿರ್ಲಿಲ್ಲ. ಆನೆಯಲ್ಲೇ ತಗೊಂಡೋಗಿ ಓಡಿಸಿದ್ದಾರೆ ಸರ್. ಇದರಲ್ಲಿ ತುಂಬಾ ಚೆನ್ನಾಗುತ್ತೆ ಅಂದಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ ಸರ್. ಇದು ಎಲ್ಲಾ ಕಡೆಯಲ್ಲಿ ಸಿಗೋ ಅಟಾಮಾಮ್ ಸರ್. ಇದು ನನ್ನ ಹೆಸರು ಪಾಂಡುರಂಗ್ ಭಟ್ ಅಂತ. ನಾನು ಮೂಲತಃ ಪುತ್ತೂರ್ನವನು ಸರ್. ಇದು ನನ್ನ ಮನೆಯಲ್ಲೇ ನನಗೆ ಮಂಗನ ಕಾಟ ಜಾಸ್ತಿ ಆದಾಗ ನಾನು ಮಾಡಿದ್ದು. ಚೆನ್ನಾಗಾಯ್ತು, ಯಾಕೆ 4 ಜನರಿಗೆ ಮಾಡ್ಕೊಡ್ಬಾರ್ದು ಅಂತ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ ಸರ್. ಪ್ರೊಡಕ್ಷನ್ ಯಾವ ತರ ಮಾಡ್ತೀವಿ ಸರ್? ನೀವೇ ಪ್ರೊಡಕ್ಷನ್ ನಮ್ದೇ ವರ್ಕ್ಶಾಪ್ ಇದೆ, ನಮ್ದೇ ಕೆಲಸಗಾರ. ಎಲ್ಲ ನಮ್ದೇ. ಸ್ಟೀಲ್ ಅಥವಾ ಐರನ್? ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಇದು. ಇದೊಂದು ಮೆಟೀರಿಯಲ್ ನಮ್ದು ಓನ್ ಪ್ರೊಡಕ್ಷನ್ ಇದು. ಇದು ಸರ್ ರೈಫಲ್ ಅಲ್ಲಿ ಯೂಸ್ ಮಾಡೋ ಮೆಟಲ್. ಇದು ಎಷ್ಟು ವರ್ಷನೂ ಏನೂ ಆಗಲ್ಲ. ಎಷ್ಟು ಸಾರಿ ಥ್ರೆಡ್ ಹಾಕಿ ತೆಗೆದ್ರು ಏನಾಗಲ್ಲ. ಇದು ಇದ್ರದ್ದು ವಿಶೇಷತೆ ಸರ್. ಇದು ಮತ್ತೆ ಅದೇ ರೀತಿ ಇದು ಗ್ರೀನ್ ಪಟಾಕಿಯಲ್ಲಿ ಬರುತ್ತೆ. ಎಲ್ಲಾ ಟೈಮಲ್ಲೂ ಎಲ್ಲಾ ಕಡೆಯಲ್ಲೂ ಸಿಗೋ ಪಟಾಕಿ ಇದು ಸರ್. ತುಂಬಾ ಈಸಿ ಇದೆ. ಯಾರು ಮಕ್ಕಳು, ಲೇಡೀಸ್ ಯಾರು ಬೇಕಿದ್ರು ಹೊಡಿಬಹುದು ಸರ್. ಈ ತರ ಅಟಾಮ್ ಬಾಂಬ್ನ ಬತ್ತಿ ಹೊರಗೆ ಬರೋಂಗ್ ಇಡಬೇಕು, ಒಳಗೆ ತಳ್ಳಿ ಬಿಡಬೇಕು. ಇಲ್ಲಿ ಇನ್ನೊಂದು 10ರಿಂದ 15 ಕಡಲೆಕಾಳು, ಕಲ್ಲು, ಹೆಸರು ಕಾಳು ಯಾವ್ದು ಹಾಕೊಳ್ಳಿ. ಈ ತರ ಮುಚ್ಚಳ ಹಾಕೊಳ್ಳಿ ಸರ್. ಇಲ್ಲಿ ಬೆಂಕಿ ಹಚ್ಚಿ ಇಟ್ಕೊಂಡ್ರೆ ಆಯ್ತು. ನೆನ್ಪಿಟ್ಕೊಳ್ಳಿ, ಯಾರಾದ್ರೂ ಪ್ರತಿ ಒಂದು ಬಾಕ್ಸ್ ಪಟಾಕಿ ಹೊಡಿಯುವಾಗ ಕ್ಲೀನ್ ಮಾಡ್ಕೊಳ್ಳಿ. ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು. ಗ್ರೀಸ್ ಆಯಿಲ್ ಟಚ್ ಮಾಡಬೇಡಿ. 100 ವರ್ಷ ಉಪಯೋಗಿಸಿ ಹೇಳ್ತೀನಿ, ಏನು ಆಗಲ್ಲ ಅಂತೀನಿ. ಅಷ್ಟು ಕ್ವಾಲಿಟಿ ಕೊಟ್ಟಿದ್ದೀನಿ ಸರ್. ಸರ್ ಅಷ್ಟೇ, ಬೆಂಕಿ ಇಟ್ಕೊಂಡು ಹಿಡಿಯೋದಷ್ಟೇ ಸರ್. ಇದು ಶಬ್ದಕ್ಕೆ ಒಳ್ಳೆ ಶಬ್ದನೂ ಬರುತ್ತೆ. ಕೋತಿ ಭಯ ಬಿದ್ದು ಓಡೋಗುತ್ತೆ. ಆನೆಯನ್ನು ಕೂಡ ಓಡಿಸ್ತಾರೆ. ನನಗೂ ಗೊತ್ತಿರ್ಲಿಲ್ಲ. ಯೂಸ್ ಮಾಡಿದವರು ಫೀಡ್ಬ್ಯಾಕು ತುಂಬಾ ಚೆನ್ನಾಗಿದೆ ಅಂತಾರೆ. ಇವತ್ತು ನಾನು 8 ವರ್ಷದಿಂದ ಕೊಡ್ತಾ ಇದ್ದೀನಿ. ಎಲ್ಲ ಎಕ್ಸಿಬಿಷನ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಎಲ್ಲರೂ ತಗೊಂಡೋಗೋರೆಲ್ಲರೂ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಒಳ್ಳೆ ವಸ್ತು ಕೊಟ್ಟಿದ್ದೀರಾ ಅಂತ ಸರ್. ನಿಮ್ಮ ಅಡ್ರೆಸ್? ನನ್ನ ಹೆಸರು, ನಾನು ಮೂಲತಃ ಪುತ್ತೂರ್ನವನು. ನನ್ನ ಹೆಸರು ಪಾಂಡುರಂಗ್ ಭಟ್ ಅಂತ ಹೇಳಿ. ನನ್ನ ಕಾಂಟ್ಯಾಕ್ಟ್ ನಂಬರು 9741810502 ಸರ್. ಬಂದು ಫೋಟೋ ತಗೊಳ್ಳಿದ್ರು. ನಾವು ಗೋದ್ರೇಜ್ ಫೀಡ್ಸ್ ಕಂಪನಿ, ಕ್ಯಾಟಲ್ ಫೀಡ್ಸ್ ಕಂಪನಿಯಿಂದ ಬಂದಿದ್ದೀವಿ. ನನ್ನ ಹೆಸರು ಸುನಿಲ್ ಅಂತೇಳಿ. ಇವರೆಲ್ಲ ನಮ್ಮ ಕೊಲೀಗ್ಸ್ ಇದ್ದಾರೆ. ಗೋದ್ರೇಜ್ ಆಗ್ರೋವೇಟ್ ಡಿವಿಷನ್ ಅಲ್ಲಿ ಕ್ಯಾಟಲ್ ಫೀಡ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಅದರಲ್ಲಿ ನಮ್ಮಲ್ಲಿ ಬ್ರಾಂಡ್ಸ್ ಇದಾವೆ. ಫಸ್ಟ್ ಒಂದು ಸಮೃದ್ಧಿ ಅಂತ, ಹಾಲು ಕೊಡುವಂತ ಹಸುಗಳಿಗೆ ಕೊಡುವಂತ ಫೀಡ್ಸ್ ಇದು ಟೈಪ್ 1 ಫೀಡ್ಸ್ ಅಂತ ಹೇಳ್ತೀವಿ. ಸೊ ಇದು ಪರ್ ಲೀಟರ್ಗೆ 300 to 400 ಗ್ರಾಮ್ಸ್ ಡೋಸೇಜ್ ಇದು 1 ಲೀಟರ್ ಹಾಲಿಗೆ ಕೊಡಬೇಕು. ನಂತರ ಟೈಪ್ 2 ಫೀಡ್, ಅದು ಬೈಪಾಸ್ ಅಂತ ಬರುತ್ತೆ. ಇದನ್ನ
1 ಲೀಟರ್ ಹಾಲಿಗೆ 500 to 500 grams per ಲೀಟರ್ ಮಿಲ್ಕಿಗೆ, ಜೊತೆಗೆ ಬಾಡಿ ಮೇಂಟೆನೆನ್ಸ್ಗೆ 1 to 1.5 ಕಿಲೋ ಕೊಡಬೇಕು. ಆಮೇಲೆ ನಂತರ ಕರುಗಳು ಬರುತ್ತವೆ. ಮನೆಯಲ್ಲಿ ಹುಟ್ಟಿರೋಂಥ ಕರುಗಳು 3ನೇ ವಾರದಿಂದ ಅಂದ್ರೆ 15 ದಿನದ ನಂತರ ಕರುಗೆ ಇದು ಸ್ಟಾರ್ಟರ್ ಅಂತ ಫೀಡ್ ಇದೆ. ಸೊ ಇದನ್ನ 50 grams ಡೋಸೇಜ್ ಅಲ್ಲಿ ಕೊಡ್ಬೇಕು ಸ್ಟಾರ್ಟಿಂಗ್. ಅದನ್ನ ಯಾವ್ದು ನೀರಾಗ್ಲಿ ಹಾಲಾಗ್ಲಿ ಮಿಕ್ಸ್ ಮಾಡದೆ ಡ್ರೈ ಫೀಡ್ ಕೊಡ್ಬೇಕು. ಇದು ಅಪ್ ಟು 6 months ವರೆಗೂ ಕೊಡ್ಬೇಕು. 6 months ನಂತರ ಗ್ರೋವರ್ ಫೀಡ್ ಅಂತ ಬರುತ್ತೆ. ಇದು ಪರ್ ಡೇ ಮಾರ್ನಿಂಗ್ 1 ಕಿಲೋ, ಈವ್ನಿಂಗ್ 1 ಕಿಲೋ. ನಂತರ ಹೀಫರ್ ಫೀಡ್ ಅಂತ ಬರುತ್ತೆ. ಒಂದ್ ಕನ್ಸೀವ್ ಆದ್ಮೇಲೆ ಕರು ಹಸುಗೆ ಇನ್ಸಿಮಿನೇಟ್ ಮಾಡಿದ್ಮೇಲೆ ಹೀಫರ್ ಫೀಡ್ಸ್ ಕೊಡ್ಬೇಕು. ಇದು ಅಷ್ಟೇ ಮಾರ್ನಿಂಗ್ 1 ಕಿಲೋ, ಈವ್ನಿಂಗ್ 1 ಕಿಲೋ. ಎಸ್ ಹೇಳ್ತೀನಿ. ನೆಕ್ಸ್ಟ್ ನಮ್ದು ಈಗ ಮಿಲ್ಕಿಂಗ್ ಅನಿಮಲ್ಸ್ ಏನಾದ್ರು ಡ್ರೈ ಆಗುತ್ತಲ್ಲ 2 months, ಆ ಟೈಮ್ ನಲ್ಲಿ ಈ ಟ್ರಾನ್ಸಿ ಫೀಡ್ ಅಂತ ಬರುತ್ತೆ. ಇದು ಅಷ್ಟೇ ಮಾರ್ನಿಂಗ್ 1 ಕಿಲೋ ಅಂಡ್ ಈವ್ನಿಂಗ್ 1 ಕಿಲೋ. ಯೂಶಲಿ ಬೇರೆ ಯಾವುದೇ ಫೀಡ್ಸ್ ಕಂಪ್ನಿಯಲ್ಲಿ ಈ ತರ ಸ್ಟೇಜ್ ವೈಸ್ ಫೀಡ್ ಇರಲ್ಲ ಕಾಫ್ಸ್ಗೆ, ಲೈಫ್ ಸೈಕಲ್ ಪ್ರಾಡಕ್ಟ್ಸ್. ಸೊ ಅದು ನಮ್ಮ ಕಂಪ್ನಿನಲ್ಲಿ ಇದೆ. ಇದನ್ನು ಯೂಸ್ ಮಾಡಿದ್ರೆ ಕರು ಬಾಡಿ ಡೆವಲಪ್ಮೆಂಟ್ ಚೆನ್ನಾಗುತ್ತೆ, ಗ್ರೋತ್ ಬರುತ್ತೆ, ಮತ್ತೆ ಬೋನ್ ಸ್ಟ್ರಾಂಗ್ ಆಗುತ್ತೆ, ಬೇಗ ಗರ್ಭಕೋಶ ಡೆವಲಪ್ ಆಗುತ್ತೆ. ಸೊ ಡೆಲಿವರಿ ಎಲ್ಲ ಈಸಿ ಆಗುತ್ತೆ. ನೆಕ್ಸ್ಟ್ ಲ್ಯಾಕ್ಟೇಷನ್ ಅಲ್ಲಿ ಮಿಲ್ಕಿಂಗು ಚೆನ್ನಾಗಿ ಬರುತ್ತೆ. ಬಿಫೋರ್ ಲ್ಯಾಕ್ಟೇಷನ್ಗೂ ಇದು ಈ ಲೈಫ್ ಸೈಕಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಬರೋಂತ ಲ್ಯಾಕ್ಟೇಷನ್ ಅಲ್ಲಿ ಮಿಲ್ಕ್ ಈಲ್ಡು ಚೆನ್ನಾಗಿ ಬರುತ್ತೆ. ಹಸು ಹೆಲ್ತ್ ಚೆನ್ನಾಗಿರುತ್ತೆ. ಜೊತೆಗೆ ಮಿಲ್ಕ್ ಕ್ವಾಲಿಟಿ, ಇಷ್ಟೊತ್ತು ಅವರು ಸರ್ ಅಲ್ಲಿ ಸ್ಪೀಚ್ ಮಾಡ್ತಾ ಇದ್ರು, ಕ್ವಾಲಿಟಿ ಮಿಲ್ಕ್ ಬೇಕು. ಸೊ ಆ ಕ್ವಾಲಿಟಿ ಮಿಲ್ಕ್ ನ ರೈತರು ಪಡ್ಕೊಂಡು. ಪ್ರೈಸ್ ಸರ್ ಇದು 1700 ವರೆಗೂ ಇದೆ. 50 ಕಿಲೋ ಬ್ಯಾಗು ಸರ್ ಇದು 1700, ಇದು 1400 ಆಗುತ್ತೆ, ಇದು 1100 ಇದೆ, 1650, 1600. ಪ್ರೊಡಕ್ಷನ್ ನಾವು ತುಮಕೂರಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ. ಸೊ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಇರುತ್ತೆ ತಾಲೂಕ್ ವೈಸ್, ಅಲ್ಲಿ ಬರುತ್ತೆ. ಅಲ್ಲಿಂದ ಫಾರ್ಮ್ಸ್ ಇರ್ಬೋದು ಅಥವಾ ಲೋಕಲ್ ಡೀಲರ್ಸ್ಗೆ ಸಪ್ಲೈ ಮಾಡ್ಕೊಡ್ತೀವಿ. ವಿತಿನ್ 60 days ಅಲ್ಲಿ ಕನ್ಸಂಪ್ಷನ್ ಮಾಡ್ಕೊಂಡ್ಬರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಲಿಟ್ರೇಚರ್ ನಲ್ಲೂ ನಮ್ದು ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಜೊತೆಗೆ ಎಲ್ಲ ಕಡೆಗೂ ನಮ್ದು ಅಡ್ವರ್ಟೈಸ್ ಮಾಡಿದೀವಿ. ವಾಲ್ ಪೇಂಟ್ಸ್ ಇರ್ಬೋದು, ಬೋರ್ಡ್ಸ್ ಎಲ್ಲ ಹಾಕಿದೀವಿ. ಅದರಲ್ಲಿ ಕಂಪನಿದು ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ನಂಬರ್ ಇದೆ. ಕಾಂಟ್ಯಾಕ್ಟ್ ನಂಬರ್ 9900827237 ಸುನಿಲ್ ಅಂತ. ಸೊ ಯಾರಿಗೆ ಏನಾದರೂ ಫೀಡ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಕಾಲ್ ಮಾಡ್ಬೋದು.